ಸಚಿವ ಸಂಪುಟ ಸೇರ್ಪಡೆಗೆ ಆಕಾಂಕ್ಷಿಗಳಿಂದ ಸರ್ಕಸ್ ಈಗಾಗಲೇ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಈ ತಿಂಗಳಲ್ಲೇ ಸಚಿವರಾಗುವ ಲೆಕ್ಕಾಚಾರದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಾಲುಗಟ್ಟಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆಯನ್ನ ತಿಳಿಯೋಕೆ ಶಾಸಕರು ಕಸರತ್ತನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ. ಇದೇ ತಿಂಗಳು ಸಚಿವ ಸ್ಥಾನ ಆಗಬೇಕು ಅಂತ ಹೆಚ್ಚಿನ ಮಾಹಿತಿ ನೀಡಿದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ನೇರವಾಗಿ ಸಿಎಂ ಡಿಸಿಎಂನ ಭೇಟಿ ಮಾಡ್ತಾ ಇದ್ದಾರೆ. ಇದೇ ತಿಂಗಳು ನೀವು ಸಚಿವ ಸಂಪುಟವನ್ನ ಪುನರಚನೆ ಮಾಡಿ ಅನ್ನೋ ಒತ್ತಡವನ್ನ ಕೂಡ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಯಾರೆಲ್ಲ ಭೇಟಿ ಮಾಡಿದ್ದಾರೆ, ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು, ಅವರ ಭೇಟಿಯ ವೇಳೆ ಆಗಿರುವಂತಹ ಮಹತ್ವದ ಮಾತುಕತೆ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ? ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಸಚಿವರಾಗಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಅನೇಕ ಶಾಸಕರು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಕಳೆದ ವಾರವಷ್ಟೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಂತ ಸಿಎಂ ಡಿಸಿಎಂ ಅವ್ರಿಗೆ ಹೈಕಮಾಂಡ್ ನಾಯಕರು ಯಾವ ಸಂದೇಶವನ್ನ ರವಾನೆ ಮಾಡಿದ್ದಾರೆ? ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಕುರಿತಂತೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಸಚಿವರಾಗ್ತಕ್ಕಂಥವರ ವಿಚಾರ ಜೊತೆಗೆ ಈಗಿರ್ತಕ್ಕಂಥ ಹಾಲಿ ಸಚಿವರನ್ನ ಕೈ ಬಿಡ್ತಕ್ಕಂಥ ವಿಚಾರ ಕುರಿತಂತೆ ಒಟ್ಟಾರೆಯಾಗಿ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ಸಂದೇಶ ಏನಾಗಿದೆ? ಸಚಿವ ಸಂಪುಟ ಪುನರ್ರಚನೆ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಆಗುತ್ತಾ? ನಮ್ಮ ಆ ಲೀಸ್ಟ್ ನಲ್ಲಿ ನಮ್ಮ ಹೆಸರಿದೆ ಅಂತಕ್ಕಂಥ ಕುತೂಹಲಕಾರಿ ವಿಚಾರಗಳನ್ನು ಒಳಗೊಂಡಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ 10ಕ್ಕೂ ಹೆಚ್ಚು ಶಾಸಕರು ತಾವು ಸಚಿವರಾಗಲೇಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಸದ್ಯ ಸಚಿವರನ್ನ ಈಗ ಕೈ ಬಿಡ್ತಕ್ಕಂಥ ಪ್ರಕ್ರಿಯೆ ಈವರೆಗೂ ಕೂಡ ಶುರುವಾಗಿಲ್ಲ. ಹಾಗಾಗಿ ಸದ್ಯ ಹೊಸದಾಗಿ ಸಚಿವರಾಗಬೇಕು ಎಂಬತಕ್ಕಂಥ ಶಾಸಕರೇನಿದ್ದಾರೆ ಅವ್ರಿಗೆ ಆತಂಕ, ತಳಮಳ ಕೂಡ ಶುರುವಾಗಿದ್ದು, ಈ ವಿಚಾರ ಕುರಿತಂತೆ ಕ್ಲಾರಿಟಿಯನ್ನ ಬಯಸಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಖುದ್ದು ಭೇಟಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಲಕ್ಷ್ಮಣ್ ಸವದಿ ಇರ್ಬೋದು, ಬಸವರಾಜ ರಾಯರೆಡ್ಡಿ, ನರೇಂದ್ರ ಸ್ವಾಮಿ ಸೇರಿದಂತೆ NY ಗೋಪಾಲಕೃಷ್ಣ ಅವರನ್ನು ಒಳಗೊಂಡಂತೆ ದೇಶಪಾಂಡೆ ಅವರನ್ನು ಸಹಿತ ಅನೇಕ ಶಾಸಕರುಗಳು ಭೇಟಿಯಾಗಿ ಈ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಯಾವ ಸಂದೇಶವನ್ನ ರವಾನೆ ಮಾಡಿದ್ದಾರೆ, ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ವಿಸ್ತರಣೆ ಆಗುತ್ತೆ, ಈ ಬಗ್ಗೆ ಹೈಕಮಾಂಡ್ ನಿಂದ ಸಂದೇಶ ಬಂದಿದೆಯಾ? ಈಗ ಯಾವ್ಯಾವ ಸಚಿವರನ್ನ ಕೈ ಬಿಟ್ಟು ಯಾವ್ಯಾವ ಶಾಸಕರಿಗೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತೀರಾ ಅಂತಕ್ಕಂತ ವಿಚಾರ ಕುರಿತಂತೆ ಕ್ಲಾರಿಟಿಯನ್ನ ಬಯಸಿ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಮಾತುಕತೆಯನ್ನು ಕೂಡ ಆಡಿದ್ದಾರೆ. ಸದ್ಯ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಜೊತೆ ಮಾತನಾಡಿದ್ದು ನಿಜ. ಸದ್ಯ ಈ ವಿಚಾರ ಕುರಿತಂತೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆಯನ್ನಾಡಿ ಅಂತಿಮವಾಗಿ ಈ ವಿಚಾರದಲ್ಲಿ ತಮಗೆ ಮಾಹಿತಿಯನ್ನ ರವಾನೆ ಮಾಡ್ತೀನಿ ಅಂತಕ್ಕಂಥ ಸಂದೇಶವನ್ನ ಖುದ್ದು AICC ಅಧ್ಯಕ್ಷರು ರವಾನೆ ಮಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಸಂದೇಶಕ್ಕಾಗಿ ನಾನು ಕೂಡ ಕಾಯ್ತಾ ಇದ್ದೀನಿ. ಯಾವಾಗ ಹೈಕಮಾಂಡ್ ನಾಯಕರು ಸಚಿವ ಸಂಪುಟ ಪುನರ್ರಚನೆ ವಿಚಾರ ಕುರಿತಂತೆ ಚಾಲನೆಗೆ ಸಂದೇಶವನ್ನ ರವಾನೆ ಮಾಡ್ತಾರೋ ಆ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಇನ್ನಷ್ಟು ಯಾರ್ಯಾರನ್ನ ಕೈ ಬಿಡಬೇಕು ಅಂತಕ್ಕಂಥ ವಿಚಾರ ಸದ್ಯ ಈಗಿರ್ತಕ್ಕಂಥ ಶಾಸಕರ ಹಿರಿತನ ಇರ್ಬೋದು, ಕ್ಷೇತ್ರವಾರು ಜೊತೆಗೆ ಜಾತಿವಾರು ಆಧಾರದ ಮೇಲೆ ಇದನ್ನ ಪರಿಗಣಿಸಿ ತಮ್ಮನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಆಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಹೈಕಮಾಂಡ್ ನಾಯಕರು ಯಾವಾಗ ಸಂದೇಶವನ್ನ ರವಾನೆ ಮಾಡ್ತಾರೆ, ಈ ತಿಂಗಳ ಅಂತ್ಯಕ್ಕಾದ್ರೂ ಸಚಿವ ಸಂಪುಟ ಪುನರ್ರಚನೆ ಆಗಲಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅನೇಕ ಹಿರಿಯ ಶಾಸಕರು ಕಾಯ್ತಾ ಇದ್ದಾರೆ. ಹಾಗಾಗಿ ಅಧಿವೇಶನಕ್ಕೆ ಮುನ್ನ ಸಚಿವರಾಗಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಶಾಸಕರು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಈ ವಿಚಾರ ಕುರಿತಂತೆ ಕ್ಲಾರಿಟಿಯನ್ನು ಕೂಡ ಬಯಸ್ತಾ ಇದ್ದಾರೆ. ಸದ್ಯ ಹೈಕಮಾಂಡ್ ನಾಯಕರು ಯಾವಾಗ ಸಂದೇಶವನ್ನ ರವಾನೆ ಮಾಡ್ತಾರೆ, ಸಚಿವ ಸಂಪುಟ ಪುನರ್ರಚನೆ ಈ ತಿಂಗಳಲ್ಲೇ ಆಗುತ್ತಾ ಇಲ್ಲ ಈ ತಿಂಗಳ ಆದ ನಂತರ ಅಂದ್ರೆ ಅಧಿವೇಶನದ ನಂತರ ಮಾಡ್ತಾರೆ ಅಂತಕ್ಕಂಥ ಕುತೂಹಲ ಈವರೆಗೂ ಕೂಡ ಮುಂದುವರೆದಿದ್ದು, ಅನೇಕ ಹಿರಿಯ ಶಾಸಕರು ಈ ವಿಚಾರ ಕುರಿತಂತೆ ನಾವು ಸಚಿವರಾಗ್ತೀವ ಅಥವಾ ಹೀಗೆ ಶಾಸಕರಾಗಿ ಉಳಿತೀವ ಎಂತಕ್ಕಂಥ ಆತಂಕ ಮತ್ತೆ ತಳಮಳದಲ್ಲೇ ಇರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.